ಸೊ ನಾವು ಭಗವಂತನ ಭಕ್ತಿ ಮಾಡ್ಬೇಕು ಯಾವ ತರ ಶಾಸ್ತ್ರೋಕ್ತವಾಗಿ, ಅದೇ ತರ ನಾವು ಭಗವಂತನ ಭಜನೆ ಮಾಡೋದಕ್ಕೆ ವಾಸ್ತವವಾಗಿ ಎಲ್ಲೋ ಭಗವಂತನೇ ವಾಸ್ತವದಲ್ಲಿ ನಮ್ಮ ನಿಜವಾದ ತಂದೆ ತಾಯಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈ ನಮ್ಮ ತಂದೆ ತಾಯಿ ಯಾರು? ನಾವು ಕೇಳ್ತೀವಿ ನಮ್ಮ ತಂದೆ ತಾಯಿ, ನಮ್ಮ ತಂದೆಯವರು, ನಮ್ಮ ತಾಯಿದು, ಅದು ಸೇರಿ ದೃಷ್ಟಿಕೋನದ್ದು. ನಾನು ಕೇಳ್ತೀನಿ ಆತ್ಮ ದೃಷ್ಟಿಕೋನದಲ್ಲಿ ನಮ್ಮ ತಂದೆ ತಾಯಿ ಯಾರು? ಆತ್ಮ ದೃಷ್ಟಿಕೋನದಲ್ಲಿ ನಮ್ಮ ತಂದೆ ತಾಯಿ ಯಾರು? ಭಗವಂತ ಅಲ್ವಾ? ಅಹಂ ಬೀಜ ಪ್ರದಾಪಿತ, ಕೃಷ್ಣ ಭಗವಂತ ಹೇಳ್ತಾನೆ ಅಹಂ ಬೀಜ ಪ್ರದಾಪಿತ ಸರ್ವ ಯೋನೇಶು, ಎಲ್ಲ ಯೋನಿಗಳಿಗೂ ಅಹಂ ಬೀಜ ಪ್ರದಾಪಿತ. ಪಿತ ಅಂದ್ರೆ ತಂದೆ ಅಲ್ವಾ? ಯಾರಿಗೆ ತಂದೆ? ಆತ್ಮದ ತಂದೆ. ಯಾರ ಆತ್ಮ? ನಾವು ಅಲ್ವಾ? ಶರೀರ ದೃಷ್ಟಿಕೋನದಲ್ಲಿ ನಾನು ಕರ್ಮಾನುಸಾರವಾಗಿ ನಾನು ಈ ಜನ್ಮದಲ್ಲಿ ನನಗೆ ಇವ್ರ ತಂದೆ ತಾಯಿ, ಪ್ರಾಣಿ ಪಶು ಯೋನಿನಲ್ಲಿ ಹೋದೆ ನಾನು ಇಲ್ಲ, ಯಾವ ಜನ್ಮದಲ್ಲಿ ನಾನು ಪ್ರಾಣಿ ಪಶು ಯೋನಿನಲ್ಲಿ ಹೋಗಿದ್ದೆ, ಆ ಪ್ರಾಣಿ ಪಶು ನನಗೆ ತಂದೆ ತಾಯಿ ಅಲ್ವಾ? ಅಂದ್ರೆ ನನ್ನ ಡ್ಯೂಟಿನಲ್ಲಿ ನನ್ನ ಡ್ಯೂಟಿ ಏನಿರುತ್ತೆ, ನನ್ನ ತಂದೆ ತಾಯಿ, ಮಕ್ಕಳು, ಮರಿ, ಫ್ರೆಂಡ್ಸು, ಅವ್ರಿಗೆ ಮಾಡೋಂಥ ಡ್ಯೂಟಿ ನಾನು ಮಾಡ್ಬೇಕು ಎಲ್ಲವನ್ನು. ಬಟ್ ಎಲ್ಲರಿಗೂ